ನಮಸ್ಕಾರ ಎಲ್ರಿಗೂ. ಇವತ್ತು ಸ್ತಂಭನ ಪ್ರಯೋಗ ಯಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ತಂಭನ ಪ್ರಯೋಗ ಅಂತ ಹೇಳಿದ್ರೆ ಏನು, ಇದರಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ. ಯಾಕೆಂತ ಹೇಳಿದ್ರೆ ಈಗ ಕೆಲವರಿಗೆ ಕೆಲವೊಂದು ವಿಡಿಯೋಗಳು ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆದ್ದರಿಂದ ನಿಮ್ಗೆ ಇಷ್ಟ ಆಗಿದೆ, ನಿಮಗೆ ಅನುಕೂಲ ಆಗುತ್ತೆ, ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ನನ್ನ ಈ ಸನಾತನ ಜ್ಞಾನ ಭಂಡಾರ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಷಯಗಳು ತಿಳಿಸ್ಕೊಡೋಕ್ಕೆ ಅನುಕೂಲ ಆಗುತ್ತೆ. ಬನ್ನಿ, ಹಾಗಿದ್ರೆ ಈ ಸ್ತಂಭನ ಪ್ರಯೋಗ ಯಾವುದಕ್ಕೆಲ್ಲ ಬರುತ್ತೆ, ಇದರಿಂದ ಏನು ಪ್ರಯೋಜನ ಅಂತ ತಿಳಿಸ್ಕೊಡ್ತೀನಿ. ಸ್ತಂಭನ ಅಂತ ಹೇಳಿದ್ರೆ ಅಂದರೆ ತಟಸ್ಥವಾಗಿ ನಿಲ್ಲಿಸೋದು, ಒಂದು ಚಲನೆ ಇಲ್ಲದಾಗೆ ಮಾಡೋದು. ಇದನ್ನ ನೀವು ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ ಅದೇ ಹೇಳ್ತಿದ್ದೀನಿ. ನೀವು ಏನೇ ನಾವು ಮಂತ್ರ ಕೊಡಲಿ, ಯಂತ್ರ ಕೊಡಲಿ, ಅದನ್ನ ನೀವು ನಿಮಗೆ ಅನುಕೂಲ ಆಗೋಕ್ಕೆ, ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗೋಕ್ಕೆ, ನಿಮಗೆ ಅದನ್ನ ಪ್ರಯೋಜನ ಬರೋಕ್ಕೆ, ಒಳ್ಳೆಯದಾಗಲಿಕ್ಕೆ ನೀವೇನಾದರೂ ಅದನ್ನ ಪ್ರಯೋಗ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಬೇಡುವಂತಹ ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ಕುಲದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು, ಆಮೇಲೆ ಈ ಯೂನಿವರ್ಸಲ್ ಕೂಡ ನಿಮಗೆ ಅದು ಸಪೋರ್ಟ್ ಮಾಡುತ್ತೆ. ನೀವೇ ಅದನ್ನ ಏನಾದರೂ ದುರುಪಯೋಗ ಮಾಡ್ಕೋತು ಅಂತ ಹೇಳಿದ್ರೆ ಅದರಿಂದ ನೀವೇ ಬಾಧೆ ಪಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲನೂ ಲೆಕ್ಕಾಚಾರದಲ್ಲೇ ನಡೀತಾ ಇರುತ್ತೆ ಈ ಪ್ರಪಂಚ. ಆದ್ದರಿಂದ ನೀವು ಅದನ್ನ ದುರುಪಯೋಗ ಮಾಡ್ಕೋಬೇಡಿ. ನಿಮ್ಮ ಮನೆಗೆ, ನಿಮಗೆ ಅದು ಒಳ್ಳೆಯದಾಗಬೇಕು, ಆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಈ ನೋಡ್ತಾ ಇದ್ದೀರಲ್ಲ, ಈ ಚಿತ್ರದಲ್ಲಿ ಕಾಣುವಂತೆ ನೀವು ಒಂದು ಪಿಕ್ಚರ್ನ ಬರ್ಕೋಬೇಕು, ನೀಟಾಗಿ ಬರ್ಕೋಬೇಕು. ಯಾವುದ್ರ ಮೇಲೆ ಬರ್ಕೋಬೇಕು, ಭುಜಪತ್ರೆ ಮೇಲಾದರೂ ಬರ್ಕೋಬೋದು, ಅಥವಾ ಒಂದು ತಾಮ್ರದ ತಗಡು ಅಂತ ಬರ್ತದಲ್ಲ ಅದರಲ್ಲಾದರೂ ಬರಿಬೋದು. ನಂತರ ಇದನ್ನ ಬೀಜಾಕ್ಷರಗಳೆಲ್ಲ ತುಂಬಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ನಿಮಗೆ ಇಷ್ಟ ಬಂದಂಗೆ ಬರೆಯೋದು, ಮತ್ತು ಭುಜಪತ್ರೆ ಆಗಲಿ ಅಥವಾ ತಾಮ್ರದ ತಗಡಾಗಲಿ ಒಂಚೂರು ಹರಿದಿರಬಾರ್ದು. ಮತ್ತು ಅಲ್ಲಿ ಕೊಳೆ ಆ ಥರದ್ದು ಏನಾದರೂ ಕಲೆಗಳಿರುತ್ತಲ್ಲ ಆ ಥರದ್ದೆಲ್ಲ ಇರಬಾರ್ದು. ನೀಟಾಗಿ ಶುದ್ಧವಾಗಿರೋಂಥ ಭುಜಪತ್ರೆ ಅಥವಾ ತಾಮ್ರದ ತಗಡಲ್ಲಿ ಇದನ್ನ ಬರ್ಕೋಬೇಕು. ನಂತರ ಬೀಜಾಕ್ಷರಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣುವಾಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿಯೇ ನೀವು ಬೀಜಾಕ್ಷರಗಳನ್ನ ತುಂಬ್ಕೋಬೇಕು. ಫಸ್ಟ್ ನೀವು ಆ ತ್ರಿಕೋನ ಥರ ಇದೆಯಲ್ಲ ಒಳಭಾಗದಲ್ಲಿ, ಅದನ್ನ ನೀವು ಬರ್ಕೊಂಡು ಅಲ್ಲಿ ಫಸ್ಟು ರಮ್, ಆಮೇಲೆ ರಮ್, ಆಮೇಲೆ ರಮ್, 3 ಕೋನಗಳಲ್ಲೂ ರಮ್ ಬರೀಬೇಕು. ನಂತರ ಲಮ್ ಬರೀಬೇಕು. ಆಮೇಲೆ ಇಲ್ಲಿ ರೀಮ್ 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 ಅಂತ ಕೊಟ್ಟಿದ್ದಾರಲ್ಲ, ಇದನ್ನ ಮೇಲ್ಭಾಗದಿಂದ ನೀವು ಬಲಭಾಗದಿಂದ ಸೈಡಿಂದ ಬರ್ಕೋಬೇಕು. ನೀವು ಇಷ್ಟ ಬಂದಂಗೆ ಯಾವುದ್ಯಾವುದೋ ಅಕ್ಷರನೆಲ್ಲ ಎಲ್ಲೆಲ್ಲೋ ಬರೀಬಾರ್ದು, ಬಲಭಾಗದಿಂದನೇ ಬರ್ಕೋಬರಬೇಕು. ನಂತರ ಇದಕ್ಕೆ ನೀವು ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಡಬೇಕಾಗುತ್ತೆ. ನೀವು ತಾಯಿತದಲ್ಲಿ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀವು ನೋಡಿಕೊಂಡು ಬರ್ಕೊಂಡು ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆಮೇಲೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ಇದು ಯಾವುದಕ್ಕೆಲ್ಲ ಕೆಲಸ ಬರುತ್ತೆ ಅಂತ ಹೇಳಿದ್ರೆ, ಮೇಯ್ನು ನಿಮಗೆ ದೃಷ್ಟಿಗಳಾಗ್ತಾ ಇರುತ್ತೆ, ಅಂಥ ದೃಷ್ಟಿನ ಇದು ಸ್ತಂಭನ ಮಾಡ್ಬೋದು. ನಂತರ ನಿಮಗೆ ಆಫೀಸಲ್ಲಿ ನಿಮ್ಮ ಬಾಸ್ ಕಡೆಯಿಂದ ಅಥವಾ ಸೂಪರ್ವೈಸರ್, ಮ್ಯಾನೇಜರ್ ಇಂಥವ್ರ ಕಡೆಯಿಂದ ನಿಮಗೆ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ನಿಮ್ಮ ಮೇಲೆ ಅವರು ಏನೋ ಒಂಥರ ಜಿದ್ದು ಸಾಧಿಸ್ತಾ ಇರ್ತಾರೆ. ನಿಮ್ಮನ್ನ ಪಾಯಿಂಟ್ಔಟ್ ಮಾಡಿರ್ತಾರೆ ಅಲ್ಲಿ. ಯಾವಾಗಲೂ ನಿಮಗೆ ಬೈಯೋದು, ಎಲ್ಲ ಕೆಲಸ ನಿಮಗೆ ಹೇಳೋದು, ಒಂದು ಸಣ್ಣ ಒಂದು ಪಾಯಿಂಟ್ ಸಿಕ್ಕಿದ್ರೂ ಅಲ್ಲಿ ನಿಮ್ಮನ್ನ ಒಂಥರ ಕಡೆಗಣಿಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಅಂಥ ಒಂದು ಕೋಪನ ನೀವು ಅವರಲ್ಲಿ ಸ್ತಂಭನ ಮಾಡಬಹುದು. ನಂತರ ನೀವು ಮನೆಗಳಲ್ಲೂ ಅಷ್ಟೇ, ಎಲ್ಲರಿಗೂ ಎಲ್ಲರಿಗೂ ಬೇಕಾಗಲ್ಲ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಇಷ್ಟ ಇರ್ತಾರೆ, ಅಥವಾ ನಿಮ್ಮನ್ನ ಕಂಡ್ರೆ ಕೆಲವು ಮನೇಲಿ ಯಾರಿಗೂ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಅವರ ಕೋಪನ ನೀವು ಸ್ತಂಭನ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಗಳಲ್ಲಿ ಅಥವಾ ಅಕ್ಕಪಕ್ಕ ಮನೆಗಳಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅವರಿಗೆ ನೀವಂದರೆ ಒಂಥರ ಏನೋ ಒಂಥರ ನೋಡೋದು, ನಿಮಗೆ ಬೈಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನು ಪಕ್ಕದ ಮನೆ ಆ ಕಡೆ ಈ ಕಡೆ ಮನೆಯವರಂತೂ ಸುಮ್ಮನೆ ಜಗಳ ಮಾಡೋದು, ಏನೇನೋ ಹೇಳ್ಕೊಂಡು ನಿಮ್ಮ ತಪ್ಪೇ ಇರೋಲ್ಲ, ಬಟ್ ಅವರು ಏನೋ ಒಂದು ಬೈಬೇಕು ನಿಮಗೆ, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನು ಬಾಡಿಗೆ ಮನೆಯಲ್ಲಿರೋರು, ಲೀಸಲ್ಲಿರೋರು ಅಂತೂ ಓನರು ಏನು ಮಾಡ್ತಾರೆ, ಯಾರು ಬರಬಾರ್ದು, ಯಾರು ಕೂರಬಾರ್ದು,
ಕೆಲವೊಬ್ಬರು ಇರ್ತಾರೆ, ಕೆಲವೊಬ್ಬರು ಪಾಪ ತುಂಬ ಒಳ್ಳೆಯವರು ಇರ್ತಾರೆ, ಕೆಲವೊಬ್ಬರು ಸ್ವಲ್ಪ ಸಿಡುಕುಮೂತಿಯವರು ಇರ್ತಾರೆ. ಅಂಥವ್ರ ಕೋಪ ಕೂಡ ನೀವು ಸ್ತಂಭನ ಮಾಡ್ಬೋದು. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಎಲ್ಲ ಆಗಿರುತ್ತೆ, ಅಂಥ ಸಂದರ್ಭದಲ್ಲೂ ಅದನ್ನ ಕೂಡ ನೀವು ಸ್ತಂಭನ ಮಾಡ್ಕೋಬಹುದು. ಅದೇ ರೀತಿ ತುಂಬ ಮನೆಗಳಲ್ಲಿ ಈ ಕುಡುಕ ಗಂಡರು ಇರ್ತಾರೆ, ತುಂಬ ಕುಡಿಯೋದು, ಮನೆಗೆ ಏನು ತಂದಾಕಲ್ಲ, ಹೆಂಡತಿ ಮಕ್ಕಳನ್ನ ಹೊಡಿಯೋದು, ಬೈಯೋದು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿರೋಂಥ ಇದಂತೂ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಯಾರೆಲ್ಲ ನೋಡ್ತಿದ್ದೀರಾ, ನೀವೇನಾರು ಇಂಥ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಇದನ್ನ ಪ್ರಯೋಗ ಮಾಡಿ. ನಿಮಗೆ ಇದೆಲ್ಲ ಬರಲ್ಲ ಅಂತೇಳಿದ್ರೆ ಯಾರಾದರೂ ಯಂತ್ರ ಬರೀತಾರಲ್ಲ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದನ್ನ ನೀವು ಸ್ತಂಭನ ಯಂತ್ರನ ಬರ್ಕೋಬೋದು. ಅವರ ಹೆಸರು ಬರೀಬೇಕಾಗುತ್ತೆ. ನಂತರ ಈ ಯಂತ್ರನ ಬರೆದು ಅವರು ನೀವು ಯಾವ ಕಾರ್ಯಕ್ಕೆ ಇದನ್ನ ಉಪಯೋಗ ಮಾಡ್ತಾ ಇದ್ದೀರಾ ಆ ಕಾರ್ಯನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಮನೆ ದೇವರಾಗಲಿ, ನಿಮ್ಮ ಮನೆ ಹತ್ರ ಇರೋಂಥ ದೇವಸ್ಥಾನಗಳಲ್ಲಾಗಲಿ, ಅಥವಾ ನೀವು ರೆಗ್ಯುಲರಾಗಿ ಹೋಗ್ತಾ ಇರ್ತೀರ ದೇವಸ್ಥಾನಕ್ಕೆ, ಅಂಥ ದೇವಸ್ಥಾನಗಳಲ್ಲಾಗಲಿ, ಅಥವಾ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ಇದನ್ನ ಕಟ್ಕೋಬೇಕು. ನಂತರ ಇದಕ್ಕೆ 21 ದಿನಗಳ ಕಾಲ ಲೋಬನ ಅಂದರೆ ಸಾಂಬ್ರಾಣಿ ಹೊಗೆ ಕೊಡ್ತಾನೆ ಇರಬೇಕು. ಇದಕ್ಕೆ ಮಂತ್ರ ಕೂಡ ಇದೆ. ಮಂತ್ರನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆಂತೇಳಿದ್ರೆ ತುಂಬ ಲಾಂಗ್ ಆದರೆ ತುಂಬ ಒಂಥರ ಕೇಳೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಇವತ್ತು ಯಂತ್ರದ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಮಂತ್ರದ ಬಗ್ಗೆ ಮಂತ್ರ ಕೂಡ ಹಾಕ್ತೀನಿ, ಅದನ್ನೂ ಕೂಡ ಯಾವ ರೀತಿ ಪ್ರಯೋಗ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಇದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನು ಇದನ್ನ ಯಾವ ರೀತಿ ಬರೆಯೋದು, ಯಾವ ಸಮಯದಲ್ಲಿ ಬರಿಬೇಕು, ಯಾವ ವಾರಗಳಲ್ಲಿ ಬರಿಬೇಕು, ಇದನ್ನ ಯಾವ ರೀತಿ ನಾವು ಕಟ್ಕೋಬೇಕು, ಅಥವಾ ಗೋಡೆಗೆ ಏನಾರು ನೇತಾಕಬೇಕಾ, ಈ ಥರದ್ದೆಲ್ಲ ಏನಾರು ನಿಮಗೆ ಕ್ವಶನ್ ಇದ್ದರೆ ನೆಕ್ಸ್ಟ್ ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರದ್ದು ಮಂತ್ರ ಮತ್ತು ಇದನ್ನ ಬರೆಯೋ ವಿಧಾನ, ಯಾವ ಲೇಖನಿಯಲ್ಲಿ ಬರಿಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟು ಜನಕ್ಕೆ ತಲುಪುತ್ತೆ ಅಂತ ಗೊತ್ತಿಲ್ಲ, ಹಾಗೆ ಎಷ್ಟು ಜನ ನೋಡ್ತೀರಾ ಅಂತ ಗೊತ್ತಿಲ್ಲ. ನೋಡಿದವರು ಖಂಡಿತವಾಗ್ಲೂ ಇನ್ನೊಬ್ಬರಿಗೆ, ನಿಮಗೆ ಬೇಕಾದವ್ರಿಗೆಲ್ಲ ಶೇರ್ ಮಾಡಿ. ಯಾಕೆಂತೇಳಿದ್ರೆ ಅವರು ಏನಾದ್ರು ಪ್ರಾಬ್ಲಮಿಂದ ನರಳ್ತಾ ಇದ್ದರೆ ಇದು ಅವರಿಗೆ ಉಪಯೋಗ ಆಗುತ್ತೆ. ಹಾಗೆ ನೀವೇ ಬರೆದ್ರೂ ಪರವಾಗಿಲ್ಲ, ಅಥವಾ ಒಂದು ಅರ್ಚಕರ ಹತ್ರ ಬರೆಸ್ಕೊಂಡ್ರೂ ಪರವಾಗಿಲ್ಲ. ಈ ಯಂತ್ರನ ತುಂಬ ಉಪಯೋಗ ಆಗೋಂಥ ಯಂತ್ರ ಆಗಿರುತ್ತೆ ಇದು. ಆದ್ದರಿಂದ ಬೇರೆಯವ್ರಿಗೂ ಹೆಚ್ಚಾಗಿ ಶೇರ್ ಮಾಡಿ. ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸ್ತಂಭನ ಪ್ರಯೋಗದ ಮಂತ್ರ ಕೂಡ ತಿಳಿಸ್ತಾ ಇದ್ದೀನಿ. ಹಾಗೆ ಯಂತ್ರ ಯಾವ ರೀತಿ ಯಾವ ಸಮಯದಲ್ಲಿ ಬರಿಬೇಕು ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.